ಇನಿಷಿಯಲಲ್ಲಿ ಒಳ್ಳೆ ಪಿಕಪ್ ಇದೆ ಗುರು ಗಾಡಿ ಮಾತ್ರ. 28 NM ಟಾರ್ಕು ಸೀರಿಯಸ್ ಆಗಿ ಫೀಲ್ ಆಗುತ್ತೆ ನಿಮಗೆ. ನೋಡಿ ಹೆಂಗೆ ಎಳಿತೈತೆ ಗಾಡಿ. ಹಾಯ್ ಹಲೋ ನಮಸ್ಕಾರ ಗುರುವೆ, ಮತ್ತೊಂದು ವೀಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಫೈನಲಿ ಇವತ್ತು ನಮ್ಮ ಮುಂದೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಇದೆ. ರಾಯಲ್ ಎನ್ಫೀಲ್ಡ್ ಅಂತಂದರೆ ಗತ್ತು ಅಂದರೆ ರಾಯಲ್ ಎನ್ಫೀಲ್ಡ್ ಗುರು, ಗತ್ತುಗೋಸ್ಕರನೇ ಮಾಡಿರೋ ಗಾಡಿ ಇದು. ಸೊ ಗೈಸ್, ಇವತ್ತು ನಾನು ಈ ಗಾಡಿನ ರೈಡ್ ಮಾಡಿ ನಾನು ಆನೆಸ್ಟ್ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ವೀಡಿಯೋನಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ರೈಡ್ ಮಾಡೋದಕ್ಕೆ ಮುಂಚೆ ಈ ಗಾಡೀಲಿ ಏನೇನು ಫೀಚರ್ಸ್ ಇದೆ ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಫ್ರಂಟ್ ಹೆಡ್ಲೈಟಿಂದನೇ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇದ್ದೀರಾ ರೌಂಡ್ ಶೇಪ್ ಹೆಡ್ಲೈಟ್ ಸಿಗುತ್ತೆ ನಿಮಗೆ, ಅದು ಕೂಡ ಹ್ಯಾಲೋಜನ್ ಲೈಟ್ಸು, ಹಾಗೆ ಹ್ಯಾಲೋಜನ್ ಇಂಡಿಕೇಟರ್ಸೇ ಬರುತ್ತೆ. ಹಾಗೆ ಇಲ್ಲಿ ಸಣ್ಣದು DRLs ನೋಡ್ತಾ ಇದ್ದೀರಾ ನೀವು, ಅದು ಕೂಡ ಹ್ಯಾಲೋಜನಲ್ಲೇ ಬರುತ್ತೆ. ಯಾವುದೇ LED ಲೈಟ್ಸ್ ಬರೋದಿಲ್ಲ ಇದರಲ್ಲಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಹೆಡ್ಲೈಟ್ ಗಾರ್ಡು ಮತ್ತು ಇಂಡಿಕೇಟರ್ಸ್ ಗಾರ್ಡ್ ನೋಡ್ತಾ ಇದ್ದೀರಾ, ಇದು ಆಫ್ಟರ್ ಮಾರ್ಕೆಟ್ ಬರುತ್ತೆ. ಸೊ ಬೇಕಾದರೆ ನೀವು ಕೂಡ ಹಾಕ್ಸ್ಕೋಬೋದು, LED ಲೈಟ್ಸು ಕೂಡ ಹಾಕ್ಸ್ಕೋಬೋದು. ಹಾಗೆ ನಂಬರ್ ಪ್ಲೇಟ್ ಹೋಲ್ಡ್ ಮಾಡೋದಕ್ಕೆ ಇಲ್ಲಿ ಜಾಗ ಕೊಟ್ಟಿದ್ದಾನೆ. ಹಾಗೆ ಮಡ್ಗಾರ್ಡು ಕೂಡ ಮೆಟಲಿಂದ ಬರುತ್ತೆ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350ನಲ್ಲಿ ಬಿಲ್ಡ್ ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ, ಎಲ್ಲೂ ಕೂಡ ಚೀಪ್ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿದ್ದಾರೆ ಅಂತ ನಮ್ಗೆ ಅನಿಸೋದಿಲ್ಲ. ಹಾಗೆ ನೋಡ್ತಾ ಇದ್ದೀರಾ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಸಖತ್ ಸಾಲಿಡ್ ಆಗಿದೆ ಮಾತ್ರ. ಆದರೆ ನೋಡೋದಕ್ಕೆ USD ಫೋಕ್ಸ್ ಥರ ಇದೆ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಗೆ ಮೇಲ್ ಕವರ್ ಕೊಟ್ಟಿರೋದ್ರಿಂದ ಈ ರೀತಿ ಕಾಣಿಸ್ತಿದೆ. ನೋಡ್ತಾ ಇದ್ರೆ ಫ್ರಂಟಲ್ಲಿ 90 ಸೆಕ್ಷನ್ ಟೈರ್ಸ್ನ ಕೊಟ್ಟಿದ್ದಾರೆ, ಅದು ಕೂಡ ಸ್ಟಾಕಲ್ಲಿ CA ಟೈರ್ಸ್ ಬರುತ್ತೆ. ಹಾಗೆ 19 ಇಂಚಸ್ ಸ್ಪೋಕ್ ವೀಲ್ಸಿಂದ ಬರುತ್ತೆ. ಅದರ ಸ್ಪೋಕ್ ವೀಲ್ಸ್ ಕೊಟ್ಟಿರೋದ್ರಿಂದ BS4ನಲ್ಲಿ ಟ್ಯೂಬ್ ಟೈರ್ಸ್ ಬರುತ್ತೆ. ಹಾಗೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಸೊ ಎರಡು ಕಡೆ ಡಿಸ್ಕ್ ಬ್ರೇಕ್ ಕೊಟ್ಟಿರೋ ಚೆನ್ನಾಗಿರ್ತಾಯಿತ್ತು. ಸೊ ಬಟ್ ಸ್ಟಿಲ್ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ನೋಡ್ತಾ ಇದ್ರೆ ಒಂದು ಒಳ್ಳೆ ಕ್ರ್ಯಾಶ್ ಗಾರ್ಡ್ ಕೊಟ್ಟಿದ್ದಾರೆ. ಈ ಗಾಡಿ ವೆಯ್ಟ್ಗೆ ಇಷ್ಟು ಸಾಲಿಡ್ ಆಗಿರೋ ಕ್ರ್ಯಾಶ್ ಗಾರ್ಡು ಬೇಕೇ ಬೇಕು ಗುರು. ಹಾಗೆ ಇಲ್ಲಿ ಕಿಕ್ಕರ್ ಗಮನಿಸ್ತಾ ಇದ್ದೀರಾ ನೀವು, ಈ ಗಾಡಿಗೆ ಮೆಜಾರಿಟಿ ಏನು ಕೊಟ್ಟಿಲ್ಲ ಅಂತಂದ್ರು ಕಿಕ್ಕರ್ ಮಾತ್ರ ಬೇಕೇ ಬೇಕು ಗುರು. ಯಾಕೆ ಅಂತ ನಾನು ರೈಡ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಹಾಗೆ ನೋಡ್ತಾ ಇದ್ರೆ ಇಂಜಿನ್ ಪ್ಲೇಸ್ಮೆಂಟ್ ಯಾವ ರೀತಿ ಮಾಡಿದ್ದಾರೆ ಅಂತ. ಇಂಜಿನ್ ಮಾತ್ರ ಸಕ್ಕದ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಇದರಲ್ಲಿ 346cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಆಯಿಲ್ ಕೂಲ್ಡ್ ಇಂಜಿನ್ ಬರುತ್ತೆ. ಇದು ಏರ್ ವಿತ್ ಆಯಿಲ್ ಕೂಲ್ಡ್ ಇಂಜಿನು. ಸೊ ಏರಿಂದನೂ ಕೂಡ ಸಫಿಷಿಯೆಂಟಾಗಿ ಹೀಟ್ ಮ್ಯಾನೇಜ್ಮೆಂಟ್ ಆಗಬೇಕು ಅಂತೇಳಿ ಇಂಜಿನಲ್ಲಿ ಸ್ಪಿನ್ಸ್ ಕೊಟ್ಟಿದ್ದಾರೆ, ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ಇದನ್ನು ಲಬ್ಬರ್ ಟೈಪಲ್ಲಿ ಕೊಟ್ಟಿದ್ದಾನೆ. ಇದನ್ನೇನು ಕೊಟ್ಟಿದ್ದಾನೆ ಅಂತಂದರೆ ವೈಬ್ರೇಷನ್ ರೆಡ್ಯೂಸ್ ಆಗಬೇಕು ಅಂತ ಕೊಟ್ಟಿದ್ದಾನೆ. ಸೊ ಯಾವ ರೀತಿ ವೈಬ್ರೇಷನ್ ರೆಡ್ಯೂಸ್ ಆಗುತ್ತೆ ಅಂತ ರೈಡ್ ಮಾಡಬೇಕಾದ್ರೆ ನೋಡೋಣ. ಹಾಗೆ ನೋಡ್ತಾ ಇದ್ದಾರೆ ಕ್ಲಾಸಿಕ್ 350 ಅಂತ ಇಲ್ಲೊಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ ಸ್ಟಿಕ್ಕರ್ ಟೈಪಲ್ಲಿ, ಸಖತ್ತಾಗಿದೆ ಮಾತ್ರ. ಇಲ್ಲೇ ನೋಡ್ತಾ ಇದ್ದೀರಾ ಈ ಸೈಡ್ ಕ್ಯಾಪ್ಗಳು, ಇದು ಕೂಡ ಮೆಟಾಲಿಕ್ ಗುರು, ಪ್ಲಾಸ್ಟಿಕ್ನ ಹುಡುಕ್ಬೇಕು ಈ ಗಾಡೀಲಿ. ಸೊ ಗೈಸ್, ಸೈಡ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಸಖತ್ ಲಾಂಗಾಗಿ ಕಾಣಿಸ್ತಿದೆ ಗಾಡಿ, ಸೈಡಿಂದ ಸಖತ್ತಾಗಿ ಕಾಣಿಸ್ತಿದೆ ಅಂತಂದರೆ ಅದು ಮೇಯ್ನ್ ರೀಸನ್ ಎಕ್ಸಾಸ್ಟ್ ಗುರು. ಎಷ್ಟು ಲಾಂಗಾಗಿ ಕೊಟ್ಟಿದ್ದಾನೆ ನೋಡಿ, ಸೂಪರಾಗಿದೆ ಮಾತ್ರ. ಸ್ಟೀಲ್ ಕಲರು ಸಖತ್ತಾಗಿದೆ ಮಾತ್ರ. ಹಾಗೆ ನೋಡ್ತಾ ಇದ್ರೆ ಫ್ರಂಟ್ ಫುಟ್ ರೆಸ್ಟು ಕ್ಲೋಸ್ ಆಗೋದಿಲ್ಲ, ಫಿಕ್ಸ್ಡ್ ಇದು. ಅದರ ರೇರ್ ಫುಟ್ ರೆಸ್ಟು ಕ್ಲೋಸ್ ಆಗುತ್ತೆ, ಹಾಗೆ ಲಾಕ್ ಕೂಡ ಆಗುತ್ತೆ. ನೀವು ಒಬ್ಬೊಬ್ಬರೇ ತಿರುಗಾಡ್ತೀನಿ ಅಂದರೆ ಅದನ್ನು ಲಾಕ್ ಮಾಡಿಬಿಟ್ಟು ಓಡಿಸ್ಬೋದು ಆರಾಮಾಗಿ. ಗೈಸ್, ರೇರ್ ಸಸ್ಪೆನ್ಷನ್ಗೆ ಬಂದರೆ ಇಲ್ಲಿ ಟ್ವಿನ್ ಗ್ಯಾಸ್ ಚಾರ್ಜರ್ಡ್ ಸಸ್ಪೆನ್ಷನನ್ನು ಕೊಟ್ಟಿದ್ದಾನೆ, ಅದು ಕೂಡ 6 ಸ್ಟೆಪ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ನು. ಸೊ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ರೈಡ್ ಮಾಡಬೇಕಾದ್ರೆ ನೋಡೋಣ. ಗೈಸ್, ಇಲ್ಲಿ ನೋಡ್ತಾ ಇದ್ದೀರಾ ಫ್ರಂಟ್ ಸೀಟ್ ಕೆಳಗಡೆನೂ ಕೂಡ ಒಂದು ಸಾಕ್ ಅಬ್ಸರ್ವ್ನ ಕೊಟ್ಟಿದ್ದಾನೆ ಸ್ಪ್ರಿಂಗ್ ಟೈಪಲ್ಲಿ. ಸೊ ನೋಡೋಣ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಹಾಗೆ ನೀವು ನೋಡ್ತಾ ಇರ್ಬೋದು ಚೈನ್ ಸ್ಪ್ರಾಕೆಟು ರೈಟ್ ಸೈಡಲ್ಲಿದೆ. ಸೊ ನಾರ್ಮಲಾಗಿ ಎಲ್ಲ ಕಡೆ ಲೆಫ್ಟ್ ಸೈಡ್ ಬರುತ್ತೆ. ಇದು ಡಿಸೈನ್ಗೆ ಆ ರೀತಿ ಮಾಡಿದ್ದಾನೆ ಅಥವಾ ಇಂಜಿನ್ನೇ ಅದೇ ರೀತಿ ಬಿಲ್ಡ್ ಮಾಡಿದ್ದಾನೋ ಗೊತ್ತಿಲ್ಲ. ರೈಟ್ ಸೈಡ್ ಕೊಟ್ಟಿದ್ದಾನೆ ಚೈನ್ ಸ್ಪ್ರಾಕೆಟೆಲ್ಲ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕ್ಯಾಪ್ ಎಲ್ಲ ಬಿಚ್ಚಬೇಕು, ತಲೆನೋ ಹೋಗಿರೋ ಇದು. ಲೆಫ್ಟ್ ಸೈಡ್ ಇದ್ದರೆ ಈಸಿಯಾಗಿ ಬಿಚ್ಬಿಟ್ಟು ಅದಾಗೆ ಚೇಂಜ್ ಮಾಡಿಬಿಡ್ಬೋದು. ರೇರ್ ವೀಲ್ ನೋಡೋದಾದರೆ ರೇರಲ್ಲಿ 110 ಸೆಕ್ಷನ್ CA ಟೈರ್ಸ್ ಬರುತ್ತೆ ಸ್ಟಾಕಲ್ಲಿ. ಹಾಗೆ 18 ಇಂಚ್ ಸ್ಪೋಕ್ ವೀಲ್ ಬರುತ್ತೆ. ಫ್ರಂಟಲ್ಲಿ 19 ಇಂಚ್ ಸ್ಪೋಕ್ ವೀಲ್ ಬರುತ್ತೆ, ಬ್ಯಾಕಲ್ಲಿ 18 ಇಂಚ್ ಸ್ಪೋಕ್ ವೀಲ್ ಬರುತ್ತೆ. ಹಿಂದೆಯಿಂದ ನೋಡಿದ್ರೆ ಸಖತ್ ಸ್ಲಿಮ್ಮಾಗಿ ಕಾಣಿಸುತ್ತೆ ಗಾಡಿ, ಬಟ್ ಫ್ರಂಟಿಂದ ಸಖತ್ ವೈಡ್ ಆಗಿದೆ, ಬಟ್ ಸಖತ್ ಸ್ಲಿಮ್ ಮಾಡಿಬಿಟ್ಟಿದ್ದಾರೆ ಹಿಂದೆಗಡೆಯಿಂದ. ನೋಡ್ತಾ ಇದ್ದೀರಾ ಟೈಲ್ ಲೈಟ್ ಇಲ್ಲೇ ಕೊಟ್ಟಿದ್ದಾನೆ. ಹಾಗೆ ಇಂಡಿಕೇಟರ್ಸು ಮತ್ತು ನಂಬರ್ ಪ್ಲೇಟ್ ಹೋಲ್ಡರ್ಸ್ನ ಇದೆಲ್ಲ ಕೊಟ್ಟಿದ್ದಾನೆ, ತಡೀತಾ ಗುರು ಇದು. ಹಾಗೆ ಇಲ್ಲಿ ಸೈಡಲ್ಲಿ ನೋಡೋದಾದರೆ ಒಳ್ಳೆ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾನೆ, ಕ್ವಾಲಿಟಿ ಕೂಡ ಸೂಪರ್ ಆಗಿದೆ. ಇನ್ನು ಗಾಡಿ ಸೀಟ್ ಹೈಟಿಗೆ ಬರೋದಾದರೆ 805 mm ಸೀಟ್ ಹೈಟ್ನ ಕೊಟ್ಟಿದ್ದಾನೆ. ನೋಡ್ತಾ ಇದ್ದೀರಾ ಸೀಟ್ ಯಾವ ರೀತಿ ಇದೆ ಅಂತ. ಒಂದು 5.6 5.7 ಇರೋರು ಆರಾಮಾಗಿ ಗಾಡಿನ ಓಡಿಸ್ಬೋದು. ಫ್ರಂಟ್ ಸೀಟ್ ಮಾತ್ರ ಸಖತ್ ವೈಡ್ ಆಗಿದೆ ಗುರು. ಅದರ ಕುಷನಿಂಗು ಕೂಡ ಪರವಾಗಿಲ್ಲ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೀಟ್ ಕೆಳಗಡೆನೂ ಕೂಡ ಒಂದು ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದ ಫ್ರಂಟ್ ಟೈಪು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ರಿಯರ್ ಸೀಟ್ ನೋಡೋದಾದರೆ ತುಂಬ ಚಿಕ್ಕದಿದೆ. ರಿಯರ್ ಸೀಟು ತುಂಬ ಲಾಂಗಾಗೇನೇ ಇದೆ, ಬಟ್ ವೈಡ್ ಆಗಿಲ್ಲ. ವಿಡ್ತು ತುಂಬ ಚಿಕ್ಕದಿದೆ. ಲೇಡೀಸ್ಗೂ ಕಂಫರ್ಟಬಲ್ ಅಲ್ಲ, ನಮ್ಮ ಬಾಯ್ಸ್ಗೂ ಕೂಡ ಕಂಫರ್ಟಬಲ್ ಅಲ್ಲ. ಇದರ ಸಿಟಿಲಿ ಓಡಾಡ್ಬೋದು, ಆದರೆ ಲಾಂಗ್ ಡ್ರೈವ್ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಗಾಡೀಲಿ. ಸೀಟು ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಇದರಲ್ಲಿ. ಅದರ ರೈಡರ್ ಸೀಟ್ ಮಾತ್ರ ಸೂಪರಾಗಿದೆ ಗುರು, ಸಖತ್ತಾಗಿದೆ ರೈಡರ್ ಸೀಟ್ ಮಾತ್ರ. ಇಲ್ಲಿ ಗಮನಿಸ್ತಾ ಇರ್ಬೋದು ಫ್ರಂಟ್ ಸೀಟ್ ಕೆಳಗಡೆ ಒಂದು ರಾಡ್ ಕೊಟ್ಟಿದ್ದಾನೆ. ಸೊ ಇದೇನಕ್ಕಪ್ಪ ಅಂತಂದರೆ ನೀವು ಡಬಲ್ ಸ್ಟ್ಯಾಂಡ್ ಹಾಕಬೇಕಾದ್ರೆ ತುಂಬ ಈಸಿಯಾಗೆಲ್ಲ ಈ ಗಾಡಿನ ಡಬಲ್ ಸ್ಟ್ಯಾಂಡ್ ಹಾಕೋಕ್ಕಾಗಲ್ಲ. ಸೊ ಇಲ್ಲಿ ಹಿಡ್ಕೊಂಡು ಎಳೆಯೋಕ್ಕೆ ಅಂತಲೇ ಕೊಟ್ಟಿದ್ದಾನೆ.
ಸ್ವಲ್ಪ ಫ್ಯೂಚರಿಸ್ಟಿಕ್ ಆಗಿದೆ ಗುರು, ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಸೊ ಇಲ್ಲಿ ನೋಡ್ತಾ ಇದ್ದರೆ ಸೈಡಲ್ಲೂ ಕೂಡ ಕ್ಲಾಸಿಕ್ 350 ಅಂತ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಸೊ ಚೆನ್ನಾಗಿದೆ, ಎಲ್ಲ ಮೆಟಲ್ ಪಾರ್ಟ್ಸ್ಗಳನ್ನೇ ಹಾಕೋಣ ಗುರು, ಅದಕ್ಕೆ ಗಾಡಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಇನ್ನಿದ್ರು ಫ್ಯೂಲ್ ಟ್ಯಾಂಕ್ ನೋಡೋದಾದರೆ ನೋಡ್ತಾ ಇದ್ದಾರೆ ಯಾವ ರೀತಿ ಶೇಪ್ ಇದೆ ಅಂತ. ಈ ಶೇಪ್ನ ರಾಯಲ್ ಎನ್ಫೀಲ್ಡರು ಟಿಯರ್ ಡ್ರಾಪ್ ಶೇಪ್ಡ್ ಅಂತ ಕರೀತಾರೆ. ಹಾಗೆ ಇಲ್ಲಿ ಟ್ಯಾಂಕ್ ಪ್ಯಾಡ್ಸ್ನೂ ಕೂಡ ಕೊಟ್ಟಿದ್ದಾನೆ, ಸ್ವಲ್ಪ ಹಾರ್ಡಿದೆ ಬಟ್ ಆದರೂ ಕೂಡ ಚೆನ್ನಾಗಿದೆ. ಇದರಲ್ಲಿ 13 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಸೊ ಇದ್ರ ಮೈಲೇಜ್ ಎಲ್ಲ ನಾವು ರೈಡ್ ಮಾಡಬೇಕಾದ್ರೆ ನೋಡೋಣ. ಇನ್ನು ಇದ್ರ ಮೀಟ್ರ್ ಕನ್ಸಲ್ಲಿ ನೋಡೋದಾದರೆ ಯಾವುದೇ ಡಿಜಿಟಲ್ ಮೀಟ್ರ್ ಬರೋದಿಲ್ಲ, ಇರೋದೇ 2 ಮೀಟ್ರು. ಒಂದು ಆ್ಯಂಪ್ ಮೀಟ್ರ್ ಇದೆ, ಇನ್ನೊಂದು ಸ್ಪೀಡೋಮೀಟ್ರ್ ಇದೆ. ಸೊ ಸ್ಪೀಡೋಮೀಟ್ರು ಅನಲಾಗಲ್ಲಿ ಬರುತ್ತೆ, ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಹಾಗೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನೂ ತೋರಿಸೋದಿಲ್ಲ ಇದರಲ್ಲಿ. ಒಂದು ಬೇಸಿಕ್ ಆಗಿದೆ ಗುರು. ಪರ್ಸ್ನಲಿ ನನಗೆ ಡಿಜಿಟಲ್ ಮೀಟ್ರ್ ಕನ್ಸಲ್ಗಿಂತ ಈ ಥರ ಅನಲಾಗ್ ಮೀಟ್ರ್ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದರಲ್ಲೂ ಕೂಡ ಅನಲಾಗ್ ಮೀಟ್ರ್ ಕೊಟ್ಟಿದ್ದಾನೆ. ಸೊ ಸೂಪರಾಗಿದೆ, ತುಂಬ ಒಂದು ಬೇಸಿಕ್ ಆಗಿದೆ, ಏನು ಬೇಕು ಅಷ್ಟು ಮಾತ್ರ ಕೊಟ್ಟಿದ್ದಾನೆ. RPM ಮೀಟ್ರ್ ಎಲ್ಲ ಕೊಟ್ಟಿಲ್ಲ ಇದರಲ್ಲಿ. ಸೊ RPM ಎಲ್ಲ ನೋಡೋದಕ್ಕೆ ಇದರಲ್ಲಿ ಏನು ರೇಸ್ಗೆ ಹೋಗ್ತೀವಿ ಗುರು. ಗೈಸ್ ನೋಡಿದ್ರಲ್ಲ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಫೀಚರ್ಸ್ ಏನೇನಿದೆ ಅಂತ. ಸೊ ಬನ್ನಿ ಫೈನಲಾಗಿ ಗಾಡಿನ ರೈಡ್ ಮಾಡೋಣ. ರೈಡ್ ಮಾಡಿ ನಾನು ಆನೆಸ್ಟ್ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಮಾತಾಡೋದು ತುಂಬ ವಿಚಾರಗಳಿದೆ. ಸೊ ರೈಡ್ ಮಾಡ್ತಾ ಮಾತಾಡೋಣ ಬನ್ನಿ. ಸ್ಟ್ಯಾಂಡು ಸಿಕ್ಕಾಪಟ್ಟೆ ಟೈಟ್ ಆಗಿದೆ ಗುರು, ಇದು ನೋಡಿ, ಹೇಳಿದ್ರೆ ಬರೋದೇ ಇಲ್ಲ. ಸ್ಟೀಲ್ ಸ್ಟ್ಯಾಂಡು ಸಿಕ್ಕಾಪಟ್ಟೆ ಟೈಟ್ ಆಗಿದೆ ನೋಡಿ. ಇದು 805 mm ಸೀಟ್ ಹೈಟ್ ಇದ್ದರೂ ಕೂಡ ನಾನು 5.7 ಹೈಟ್ ಇರೋದು. ನಾನು ಕಾಲು ಎರಡು ಕೂಡ ಫ್ಲಾಟ್ ಫುಟ್ ಮಾಡ್ಬೋದು. ಈ ಥರ ಟಿಪ್ ಟೋ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಟ್ಯಾಂಕು ಅಷ್ಟೇ ಗುರು, ಕರೆಕ್ಟಾಗಿ ನಮ್ಮ ಟೈಸ್ ಎಲ್ಲಿ ಟಚ್ ಆಗುತ್ತೆ ಅಲ್ಲೇ ಕೊಟ್ಟಿದ್ದಾನೆ ಪ್ಯಾಡ್ಸು. ಸೂಪರ್ ಅಂತ ಹೇಳ್ಬೋದು. ಫುಟ್ರೆಸ್ಟು ಅಷ್ಟೇ ಮುಂದೆ ಇದೆ ನೋಡಿ, ಈ ರೀತಿ ಮುಂದೆ ಇದೆ. ಬೇರೆ ಗಾಡಿಗಳೆಲ್ಲ ಈ ರೀತಿ ಬರುತ್ತೆ ಹಿಂದೆಗಡೆ. ಸೊ ಇದು ಮುಂದೆಗಡೆ ಫುಟ್ರೆಸ್ಟ್ ಇರೋದಕ್ಕೆ ಸ್ವಲ್ಪ ಆರಾಮಾಗಿ ಕುತ್ಕೋಬೋದು ಗಾಡಿನಲ್ಲಿ. ಸೊ ಕಂಫರ್ಟ್ ಯಾವ ರೀತಿ ಇದೆ ಅಂತ ರೈಡ್ ಮಾಡ್ಬೇಕಾದ್ರೆ ನೋಡೋಣ. ಇನ್ನು ಮಿರರ್ ನೋಡಿ, ನೋಡೋದಕ್ಕೆ ಮಾತ್ರ ಸ್ವಲ್ಪ ಸಕ್ಕತ್ತಾಗಿದೆ, ಆದರೆ ವ್ಯೂ ಅಷ್ಟೊಂದೇನು ಕಾಣಿಸೋದಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಕಷ್ಟ, ಒಂದು ಸ್ವಲ್ಪನೇ ತಿರುಗೋದು ಆ ಕಡೆ ಈ ಕಡೆ. ಬಟ್ ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿದೆ. ಇದರಲ್ಲಿ ಸಿಂಗಲ್ ಬಾರ್ ಹ್ಯಾಂಡ್ಲ್ ಇರೋದು, ಸಕ್ಕತ್ ವೈಡ್ ಆಗಿದೆ ಗುರು, ಹಿಡ್ಕೊಳ್ಳೋಕೆ ಮಾತ್ರ ಕಂಫರ್ಟ್ ಆಗಿದೆ. ರೈಡಿಂಗ್ ಪೋಸ್ಚರ್ ಚೆನ್ನಾಗಿದೆ. ಸೊ ಬನ್ನಿ ರೈಡ್ ಮಾಡ್ಬೇಕಾದ್ರೆ ಎಷ್ಟು ಕಂಫರ್ಟ್ ಆಗಿದೆ ನೋಡೋಣ. ಸೊ ಬನ್ನಿ ಹೊರಡೋಣ. ಟರ್ನಿಂಗ್ ರೇಡಿಯಸ್ ಪರವಾಗಿಲ್ಲ ಗುರು, ಫುಲ್ಲು ತೆರೆಕೊಳ್ಳುತ್ತೆ ಹ್ಯಾಂಡ್ಲು. ಗೈಸ್ ನೀವು ಈ ಗಾಡಿನ ಫಸ್ಟ್ ಟೈಮ್ ಏನಾದ್ರು ಓಡಿಸ್ತಾ ಇದ್ದೀನಿ ಅಂತಂದರೆ ಗಾಡಿ ಸ್ವಲ್ಪ ಜಾಸ್ತಿ ವೆಯ್ಟ್ ಇದೆ ಅಂತ ಅನ್ನಿಸ್ಬೋದು. ನೀವು ಓಡ್ಸೋಕ್ಕಿದ್ದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಆದರೆ ಒಂದು 2-3 ದಿನ ಈ ಸಿಟಿಲಿ ಓಡಿಸ್ಬಿಟ್ರೆ ನೀವು ಸೈಕಲ್ ಆಡಿಸ್ದಂಗೆ ಆಡಿಸ್ತೀರ ಸಿಟಿಲಿ ಗಾಡಿನ. ಅಷ್ಟು ರೈಡಿಂಗ್ ಪೋಸ್ಚರ್ ಗುರು ಇಂಪ್ರೆಸಿವ್ ಆಗಿದೆ, ಸಕ್ಕತ್ತಾಗಿದೆ ರೈಡಿಂಗ್ ಪೋಸ್ಚರ್ ಮಾತ್ರ. ನಮ್ಗೆ ತುಂಬ ಇಷ್ಟ ಆಯ್ತು ಈ ರೈಡಿಂಗ್ ಪೋಸ್ಚರು. ತುಂಬ ಏನು ಬಗ್ಬೇಕು ಅಂತಲೂ ಇಲ್ಲ, ತುಂಬ ಹೈಟಾಗಿ ಏನಿಲ್ಲ. ಹ್ಯಾಂಡ್ಲ್ ಬಾರ್ ಮಾತ್ರ ಸಕ್ಕತ್ತಾಗಿ ಅಡ್ಜಸ್ಟ್ ಮಾಡಿದ್ದಾರೆ. ಹ್ಯಾಂಡ್ಲ್ ಬಾರ್ ತುಂಬ ಅಡ್ವೆಂಚರ್ ಗಾಡಿಗಳ ಥರ ತುಂಬ ಏನು ಹೈಟ್ ಇಲ್ಲ, ಅಥವಾ ರೇಸಿಂಗ್ ಗಾಡಿಗಳ ಥರ ಈ ಥರ ತುಂಬ ಕೆಳಗಡೆನೂ ಇಲ್ಲ. ಈ ಸೀಟ್ ಹೈಟ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ್ದಾರೆ. ಸಿಟಿಲಿ ಓಡ್ಸೋಕ್ಕೆ ಸೂಪರಾಗಿದೆ ಗುರು ಗಾಡಿ ಮಾತ್ರ. ಗಾಡಿ ಬಲ್ಕಿ ಆಗಿದ್ರೆ ಸಿಟಿಲಿ ಆರಾಮಾಗಿ ಓಡಿಸ್ಬೋದು ಗುರು ನೋಡಿ. ರೈಡರ್ಗೆ ಬೇಗ ಅಡ್ಜಸ್ಟ್ ಆಗಿಬಿಡುತ್ತೆ ಗಾಡಿ. ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗಾಡೀಲಿ. ಫುಲ್ಲು ಸ್ಟ್ರೈಟಾಗೆ ಕೂತಿದ್ದೀನಿ, ಸ್ವಲ್ಪನೂ ಬೆಂಡಾಗಿಲ್ಲ ನಾನು. ಈ ಥರ ಕೂತ್ಕೊಂಡ್ರೆ ಆರಾಮಾಗಿ ಲಾಂಗ್ ಡ್ರೈವ್ ಹೋಗ್ಬೋದು ಗುರು. ಯಾವುದೇ ಬ್ಯಾಕ್ ಪೇನ್ ಎಲ್ಲ ಬರೋದಿಲ್ಲ, ಆರಾಮಾಗಿ ಓಡಾಡ್ಸ್ಕೊಂಡಿರ್ಬೋದು ಈ ಗಾಡಿನ. ಸಖತ್ತಾಗಿದೆ ಸಿಟಿಲಿ ಓಡಿಸೋದಕ್ಕೆ ಮಾತ್ರ. ನೀವು ಕ್ರೂಸ್ ಮಾಡೋದಕ್ಕೆ ಸಖತ್ತಾಗಿದೆ ಗುರು ಗಾಡಿ ಮಾತ್ರ. ನೀವು 100 ಮೇಲೆಲ್ಲ ಹೋಗ್ತೀನಿ ಅಂತಂದರೆ ನಿಮ್ಗಲ್ಲ ಗುರು ಈ ಗಾಡಿ. 80-90 ಕ್ರೂಸ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಸೂಪರಾಗಿದೆ ಫೀಲ್ ಮಾತ್ರ. ನಿಮ್ಗೆ ಎಷ್ಟೊತ್ತು ಓಡಿಸಿದ್ರೂ ಬ್ಯಾಕ್ ಪೇನ್ ಬರೋಲ್ಲ. ಗಾಡಿ ಆ ರೀತಿ ಡಿಸೈನ್ ಮಾಡಿದ್ದಾರೆ ಗುರು. ನೀವು 100 ಮೇಲೆಲ್ಲ ಹೋಗ್ತೀನಿ ಅಂತಂದರೆ ನಿಮ್ಮಂಥವ್ರಿಗಲ್ಲ ಗುರು ಗಾಡಿ. ಒಂದು 80-90 ಕ್ರೂಸ್ ಮಾಡ್ಕೊಂಡು ನಾನು ಲಾಂಗ್ ಡ್ರೈವ್ ಹೋಗ್ತೀನಿ, ಸಿಟಿಲಿ ಕಮ್ಯೂಟ್ ಮಾಡ್ತೀನಿ ಅಂತಂದರೆ ಅಂಥವ್ರಿಗೆ ಗುರು ಗಾಡಿ ಇದು. ಫಾಸ್ಟಾಗಿ ಹೋಗೋದ್ರಲ್ಲಿ ಏನು ಮಜಾ ಇದೆ ಗುರು ಈ ಗಾಡೀಲಿ. ಸ್ಲೋಗಿ ಹೋಗೋದ್ರಲ್ಲೇ ಸಖತ್ ಮಜಾ ಇರೋದು ಈ ಗಾಡೀಲಿ. ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಈ ಗಾಡಿನಲ್ಲಿ. ಸಸ್ಪೆನ್ಷನ್ ಮಾತ್ರ ಸೂಪರಾಗಿ ಅಡ್ಜಸ್ಟ್ ಮಾಡಿದ್ದಾರೆ. ಯಾಕಂದರೆ ಸಿಮೆಂಟ್ ರೋಡು ಲೈಟಾಗಿ ಅಲ್ಲಲ್ಲಿ ಗಡ ಅಂತ ಅಳ್ಳಾಡ್ತಾ ಇರುತ್ತೆ ಗಾಡಿ. ಸೊ ಅವಾಗೆಲ್ಲ ಸಕ್ಕತ್ತಾಗಿ ಅಬ್ಸರ್ವ್ ಮಾಡ್ತಿದ್ದೆ ಗುರು. ಸಸ್ಪೆನ್ಷನ್ ಮಾತ್ರ ಚೆನ್ನಾಗಿ ಅಡ್ಜಸ್ಟ್ ಮಾಡಿದ್ದಾರೆ ಈ ಗಾಡೀಲಿ. ನಿಮಗೆಲ್ಲ ಈ ಗಾಡಿನಲ್ಲಿ ಬ್ಯಾಕ್ ಪೇನ್ ಅಂತ ಬರೋದಿಲ್ಲ. ಆದರೆ ನೀವು ಒಂದೇ ದಿನ ಒಂದೇ ಸ್ಟ್ರೆಚ್ಚಲ್ಲಿ ನೀವು 100 ಕಿಲೋಮೀಟ್ರ್ ಮೇಲೆಲ್ಲ ಓಡಿಸ್ತೀರಿ ಅಂತಂದರೆ ಮೈಕೈ ನೋವು ಬರ್ಬೋದು.
ಈ ಗಾಡೀಲಿ ಫಿಟ್ ಆ್ಯಂಡ್ ಫಿನಿಶ್ ಮಾತ್ರ ಸೂಪರ್ ಆಗಿದೆ ಗುರು. ಎಲ್ಲೂ ಕೂಡ ಚೀಪ್ ಕ್ವಾಲಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ. ಸಖತ್ ಸಾಲಿಡ್ ಆಗಿದೆ. ಇನಿಷಿಯಲಲ್ಲಿ ಒಳ್ಳೆ ಪಿಕಪ್ ಇದೆ ಗುರು ಗಾಡಿ ಮಾತ್ರ. 28 NM ಟಾರ್ಕು ಸೀರಿಯಸ್ ಆಗಿ ಫೀಲ್ ಆಗುತ್ತೆ ನಿಮಗೆ. ನೋಡಿ ಹೆಂಗೆ ಎಳಿತೈತೆ ಗಾಡಿ. ಬನ್ನಿ ಈ ಗಾಡಿದೊಂದು ಸರಿ ಬ್ರೇಕಿಂಗ್ ಟೆಸ್ಟ್ ಮಾಡೋಣ. ಪರವಾಗಿಲ್ಲ ಗುರು, ಪ್ರೋಗ್ರೆಸಿವ್ ಆಗಿದೆ ಬ್ರೇಕಿಂಗು. ಫ್ರಂಟ್ ಬ್ರೇಕಿಗಿನ್ನ ರೇರ್ ಬ್ರೇಕೆ ಸಖತ್ತಾಗಿ ಹಿಡಿತಾ ಇದೆ ಗುರು ಗಾಡೀಲಿ. ರೇರ್ ಬ್ರೇಕ್ ಹಿಡಿತದೆ ಅಂದ್ಬಿಟ್ಟು ರಪ್ಪ ಅಂತ ಹಿಡಿಯೋಕ್ಕಾಗಲ್ಲ. ರೇರಲ್ಲಿ ABS ಇಲ್ಲ ಗಾಡಿನಲ್ಲಿ. ಹೆಂಗಂದ್ರೆ ಹಂಗೆ ಹಿಡಿದ್ಬಿಟ್ರೆ ಸ್ಕಿಡ್ ಆಗಿಬಿಟ್ರೆ ಈ ಗಾಡಿನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಗುರು. ಈ ಗಾಡೀಲಿ ಲಾಂಗ್ ಡ್ರೈವ್ ಹೋಗ್ಬೋದು ಅಂತ ನೀವು ನನ್ನ ಕೇಳಿದ್ರೆ ಆರಾಮಾಗಿ ಹೋಗ್ಬೋದು ಗುರು. ಈ ಗಾಡೀಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಕೆಲವೊಂದು ಕಂಡೀಷನ್ಸ್ಗಳಿದೆ. ನೀವು ಒಂದೇ ಸ್ಟ್ರೆಚ್ಚಲ್ಲಿ 100 ಕಿಲೋಮೀಟ್ರ್ ಮೇಲೆ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಗಾಡಿ ಹೆವಿ ಹೀಟ್ ಆಗುತ್ತೆ. ಒನ್ಸ್ ನೀವು ಹೆವಿ ಹೀಟ್ ಆಯಿತು ಅಂತಂದರೆ ನಿಮ್ಮ ಕಾಲು ಬೇರೆ ಇಂಜಿನ್ ಪಕ್ಕದಲ್ಲೇ ಇರೋದಕ್ಕೆ ಸಿಕ್ಕಾಪಟ್ಟೆ ಹೀಟ್ ಫೀಲ್ ಆಗುತ್ತೆ ಗುರು ನಿಮಗೆ. ನೀವು ಈ ಗಾಡಿನ ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಸೊ ಬೆಳಗ್ಗೆ ನಾನು ನಾಷ್ಟ ಎಲ್ಲಿ ಮಾಡ್ತೀನಿ, ಟೀ ಕಾಫಿಗೆ ಎಲ್ಲಿ ನಿಲ್ಲಿಸ್ತೀನಿ, ಮಧ್ಯಾಹ್ನ ಊಟಕ್ಕೆ ಎಷ್ಟೊತ್ತು ನಿಲ್ಲಿಸ್ತೀನಿ, ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಒಂದು 70-80 ಕಿಲೋಮೀಟ್ರಿಗೆ ಒಂದು ಸರಿ ನೀವು ರೆಸ್ಟ್ ಕೊಟ್ಟು ಹೋಗ್ತೀನಿ ಅಂತಂದರೆ ಸೂಪರಾಗಿರುತ್ತೆ ಗಾಡಿ ಮಾತ್ರ. ಲಾಂಗ್ ಡ್ರೈವ್ಗೆ ಅದು ಕೂಡ ನೀವು ಹೈ ಸ್ಪೀಡಲ್ಲಿ ಹೋಗ್ತೀನಿ ಅಂತಂದ್ರೆ ಆಗೋದಿಲ್ಲ. ಒಂದು 70, 80, 90 ನೀವು ಕ್ರೂಸ್ ಮಾಡ್ತೀನಿ ಅಂತಂದರೆ ಆರಾಮಾಗಿ ಹೋಗ್ಬೋದು. ಆದರೆ ಈ ಗಾಡಿನಲ್ಲಿ ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಗುರು. ಹ್ಯಾಂಡ್ಲ್ ಬರಲ್ಲೇ ಜಾಸ್ತಿ ವೈಬ್ರೇಷನ್ ಆಗೋದಕ್ಕೆ. ಸೊ ನೀವು ಲಾಂಗಲ್ಲೆಲ್ಲ ನೀವು ಹೋಗ್ತೀರಿ ಅಂತಂದರೆ ತುಂಬ ಇರಿಟೇಷನ್ ಆಗಿಬಿಡುತ್ತೆ. ನಿಮ್ಗೆ ವೈಬ್ರೇಷನ್ ಎಲ್ಲ ಮ್ಯಾಟ್ರ್ ಆಗೋದಿಲ್ಲ. ನಾನು ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ತೀನಿ. ನನಗೆ ಈ ಗಾಡಿ ರೈಡಿಂಗ್ ಪೋಸ್ಟರ್ ತುಂಬ ಇಷ್ಟ ಅಂತಂದರೆ ಆರಾಮಾಗಿ ಲಾಂಗ್ ಡ್ರೈವ್ ಹೋಗ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಆದರೆ ಒಂದೇ ಸ್ಟ್ರೆಚಲ್ಲಿ 100 ಕಿಲೋಮೀಟ್ರಲ್ಲ ಹೋಗ್ಬಿಡಿ ಅಷ್ಟೇ. 70ಗೆ ಹೋಗ್ತಿದ್ದಂಗೆ ಈ ರೇಂಜಿಗೆ ವೈಬ್ರೇಷನ್ ಆದರೆ ಹೆಂಗೂರು ಲಾಂಗ್ ಡ್ರೈವ್ ಹೋಗೋದು ಈ ಗಾಡೀಲಿ. ಆದರೆ ಗಾಡಿ ಒಂದು ಸ್ವಲ್ಪನೂ ಅಳ್ಳಾಡಲ್ಲ ಗುರು, ಸ್ಟೇಬಲಾಗಿ ಕುತ್ಕೊಳ್ಳುತ್ತೆ. ನನಗೆ ಅದೊಂದು ತುಂಬ ಇಷ್ಟ ಆಯಿತು. ಈ ರೈಡಿಂಗ್ ಪೋಸ್ಟರು ಒಳ್ಳೆ ಸೋಫಾ ಮೇಲೆ ಕೂತಿದ್ದೀನಿ ಸ್ಟ್ರೈಟಾಗಿ. ಸಕ್ಕತ್ತಾಗಿದೆ ಮಾತ್ರ ಅದು ಮಾತ್ರ. ನಿಮಗೆ ವೈಬ್ರೇಷನ್ ಮ್ಯಾಟ್ರ್ ಆಗೋದಿಲ್ಲ, ನಾನು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಅಂತಂದರೆ ಈ ಗಾಡಿನ ತೊಗೋಬೋದು ಗುರು. ಒಳ್ಳೆ ಗತ್ತಿದೆ, ಒಳ್ಳೆ ಲುಕ್ ಇದೆ ಗಾಡಿನಲ್ಲಿ, ಒಳ್ಳೆ ಟಾರ್ಕ್ ಇದೆ. ನೀವು ಎಂಥದ್ದೇ ಅಪ್ಪಿದ್ರು ಕೂಡ ಈ ಗಾಡಿ ಈಸಿಯಾಗಿ ಎಳೆದ್ಬಿಡುತ್ತೆ. CC ಜಾಸ್ತಿ ಇರೋ ಗಾಡಿಗಳೆಲ್ಲ ಅದೊಂದೇ ಮ್ಯಾಟ್ರ್ ಗುರು. ನೀವು ಇಬ್ಬರಲ್ಲ 3 ಜನ ಕುತ್ಕೋತೀನಿ ಅಂದರೂ ಕೂಡ ಎಂಥದ್ದೇ ಅಪ್ಪಿದ್ರು ಈಸಿಯಾಗಿ ಎಳೆದ್ಬಿಡುತ್ತೆ ಗಾಡಿ. ಯಾಕಂದರೆ CC ಮ್ಯಾಟ್ರು. CC ಜಾಸ್ತಿ ಇರೋ ಗಾಡಿಗಳಲ್ಲಿ ಟಾರ್ಕ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಬೇಗ ಎಳೆದ್ಬಿಡುತ್ತೆ ಗಾಡಿ. ಇದೇ ನೀವು CC ಕಮ್ಮಿ ಇದ್ದು ಹಾರ್ಸ್ ಪವರ್ ಇರೋ ಗಾಡಿಗಳು ಹೈವೇನಲ್ಲಿ ಟಾಪ್ ಎಂಡಲ್ಲಿ ಸಖತ್ತಾಗಿ ಹೋಗ್ತವೆ. ಅದರ ಅಪ್ಪಲ್ಲಿ ಎಳಿಬೇಕಾದ್ರೆ ಸ್ವಲ್ಪ ಸ್ಟ್ರೈನ್ ಆಗ್ತವೆ. ನೀವು ನೋಡಿರ್ಬೋದು MT R15 NS 200 ಅವೆಲ್ಲ ಹೈವೇನಲ್ಲಿ ಸಖತ್ತಾಗಿ ಎಳಿತವೆ. ಆದರೆ ಅಪ್ಪ ಹತ್ತಿಸ್ಬೇಕು ಅಂತಂದರೆ ಅವಾಗ ಸ್ವಲ್ಪ ಅಂಡರ್ ಪವರ್ಡ್ ಅಂತ ಅನಿಸುತ್ತೆ ಗುರು. ಅದನ್ನು ನೀವು ನೋಟಿಸ್ ಮಾಡಿರ್ಬೋದು ಕೆಲವೊಬ್ರು. ಇಲ್ಲೊಂದು ಅಂಟರ್ ಹೋಗ್ತಿದೆ. ರಾಯಲ್ ಎನ್ಫೀಲ್ಡಲ್ಲಿ ತುಂಬ ಕಡಿಮೆ ಪ್ರೈಸಿಗೆ ಬಿಟ್ಟಿರೋ ಗಾಡಿ ಅಂತಂದರೆ ಅಂಟರ್ 350ನೇ ಇರಬೇಕು ಗುರು. ಅಡಿಲೆಲ್ಲ ನೀವು ಆಫ್ ರೋಡ್ ಮಾಡ್ತೀನಿ, ರೇಸ್ ಮಾಡ್ತೀನಿ, ಡ್ರ್ಯಾಗ್ ರೇಸ್ ಮಾಡ್ತೀನಿ, ಕಾರ್ನರಿಂಗ್ ಮಾಡ್ತೀನಿ, ಮಲಗಿ ಸೆತ್ತೀನಿ ಗಾಡಿನ ಅಂದರೆ ಅಂಥವ್ರು ಯಾವ ಕಾರಣಕ್ಕೂ ಈ ಗಾಡಿನ ತಗೊಳಕ್ಕೆ ಹೋಗ್ಬೇಡಿ. ಅದಕ್ಕೆಲ್ಲ ಬೇರೆ ಗಾಡಿಗಳಿದೆ. ಸೊ ರಾಯಲ್ ಎನ್ಫೀಲ್ಡವರು ಈ ಗಾಡಿನ ಮೇಯ್ನಾಗಿ ಡಿಸೈನ್ ಮಾಡಿರೋದು ಸಿಟಿ ಕಮ್ಯೂಟರ್ಗೆ, ಹಾಗೆ ಒಂದು 80-90ನಲ್ಲಿ ಕ್ರೂಸ್ ಮಾಡಿಕೊಂಡು ಲಾಂಗ್ ಡ್ರೈವ್ ಹೋಗೋದಕ್ಕೆ. ಅದಕ್ಕೆ ಮಾತ್ರ ಸರಿ ಗುರು. ಆದರೆ 80-90ನಲ್ಲಿ ಈ ಕತೆ ಹ್ಯಾಂಡ್ಲ್ ವೈಬ್ರೇಷನ್ ಆದರೆ ಗಾಡಿನ ಹಿಡ್ಕೊಳ್ಳೋದೇ ದೊಡ್ಡ ಕಷ್ಟ ಈ ಗಾಡಿನಲ್ಲಿ. ಈ ಗಾಡಿ 350cc ಆಗಿದ್ರು ಕೂಡ 120-125 ಅಷ್ಟೇ ಟಾಪ್ ಸ್ಪೀಡ್ ಹೋಗೋದಿದ್ದು. ಆದರೆ ನೀವು 100 ಮೇಲೆ ಓಡಿಸಿದ್ರೆ ಈ ಗಾಡೀಲಿ ಏನು ಫೀಲ್ ಬರಲ್ಲ ಗುರು. ಕಷ್ಟಪಟ್ಟು ಈ ಗಾಡಿನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾಕಂದರೆ ಓಡಿಸ್ಬೇಕಾದ್ರೆ ಏನು ಫೀಲ್ ಆಗೋದಿಲ್ಲ ನಿಮಗೆ. ಆದರೆ ಸಡನ್ನಾಗಿ ಪ್ಯಾನಿಕ್ ಬ್ರೇಕಿಂಗ್ ಮಾಡ್ತೀನಿ ಅಂತಂದರೆ ವೆಯ್ಟು ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ ನಿಮಗೆ. ಕಂಟ್ರೋಲ್ ಮಾಡೋದು ಅಂಥ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನಾರ್ಮಲಾಗಿ ಓಡಿಸುವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ, ಆರಾಮಾಗಿ ಓಡಿಸ್ಬೋದು. PS6 J ಸೀರೀಸ್ ಇಂಜಿನ್ ಅಂತ ಹಾಕಿದ್ದಾರೆ ಹೊಸದಾಗಿ. ಸೊ ಅದರಲ್ಲಿ ಸೌಂಡು ಕೂಡ ಕಡಿಮೆ, ವೈಬ್ರೇಷನ್ನು ಕೂಡ ಕಡಿಮೆ ಆಗಿದೆ. ಸೊ ಇದು BS4 ಫುಲ್ಲು ರಾ ಗಾಡಿ. ಸೌಂಡು ಜಾಸ್ತಿ ಬರುತ್ತೆ, ಆಗ ವೈಬ್ರೇಷನ್ನು ಜಾಸ್ತಿ ಆಗುತ್ತೆ ಗುರು. ವೈಬ್ರೇಷನ್ ಎಲ್ಲ ಮ್ಯಾಟ್ರ್ ಆಗಲ್ಲ ನನಗೆ. ನನ್ನ ಟಾಪ್ ಸ್ಪೀಡ್ ಬೇಡ ಅನ್ನೋರಿಗೆ ಸೂಪರ್ ಗಾಡಿ ಮಾತ್ರ ಇದು. ಕ್ರೂಸ್ ಮಾಡೋದಕ್ಕೆ ಮಾಡಿದ ಗಾಡಿ ಗುರು ಇದು. ಸಕ್ಕತ್ತಾಗಿದೆ ಮಾತ್ರ. ನಾನು ಆವಾಗಲೇ ಈ ಗಾಡಿನಲ್ಲಿ ಕಿಕ್ಕರ್ ಮ್ಯಾಂಡೇಟ್ರಿ ಬೇಕೇ ಬೇಕು ಅಂತ ಹೇಳಿದೆ. ಏನಕ್ಕೆ ಅಂತಂದರೆ ಈ ಗಾಡಿನಲ್ಲಿ ಯಾವುದೇ ಸ್ಪಾರ್ಕ್ ಪ್ಲಗ್ನ ಹಾಕ್ಸಿ ಸೆಲ್ಫ್ ಸ್ಟಾರ್ಟು ಒಂದು 15-20 ದಿನ ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ. ಆದಮೇಲೆ ನೀವು ಕಿಕ್ಕರ್ ಹೊಡಿಲೇಬೇಕು ಗುರು. ಆ ರೀತಿ ಗಾಡಿಲಿ ಅದೊಂದು ನನಗೆ ಡಿಸಪಾಯಿಂಟ್ ಆಯಿತು. ಅವಾಗವಾಗ ನ್ಯೂಟ್ಲು ಬಿದ್ದುಬಿಡ್ತೈತೆ ಗುರು ಗಾಡಿ. ಅಪ್ಪ
ಅಪ್ಪಲ್ಲಿ ಎಷ್ಟು ಈಸಿಯಾಗಿ ಎಳೆದ್ಬಿಡುತ್ತೆ ಗುರು ಗಾಡಿ ನೋಡಿ. ಇದಕ್ಕೆಲ್ಲ ಈ ಅಪ್ಪೆಲ್ಲ ಮ್ಯಾಟ್ರೇ ಅಲ್ಲ, ಎಫರ್ಟ್ಲೆಸ್ ಆಗಿ ಎಳೆದ್ಬಿಡುತ್ತೆ ಅಪ್ಪಲ್ಲೆಲ್ಲ. ಗ್ರೌಂಡ್ ಕ್ಲಿಯರೆನ್ಸು 170 mm ಇದೆ. ಸಾಮಾನ್ಯವಾಗಿ ಈ ಥರ ಹಂಪ್ಸ್ಗಳಲ್ಲೆಲ್ಲ ಎಲ್ಲೂ ಟಚ್ ಆಗೋದಿಲ್ಲ. ಇನ್ ಕೇಸ್ ನೀವು ಆಫ್ ರೋಡ್ಗೆ ಏನಾದ್ರು ಎತ್ಕೊಂಡು ಹೋದರೆ ಮಾತ್ರ, ಡಿಪೆಂಡ್ ಅಪಾನ್ ಪ್ಲೇಸಸ್ಸು, ನೀವು ಯಾವ ಆಫ್ ರೋಡ್ಗೆ ಎತ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಿಸ್ಬೇಕಾಗುತ್ತೆ. ಬಟ್ ನಾರ್ಮಲಾಗಿ ಯಾವ ಹಂಪ್ಸ್ಗಳಲ್ಲೆಲ್ಲ ಏನು ಟಚ್ ಆಗೋದಿಲ್ಲ, ಆರಾಮಾಗಿ ಓಡಿಸ್ಬೋದು ಈ ಸಿಟಿಲೆಲ್ಲ. ಸಸ್ಪೆನ್ಷನ್ ಗುರು ಏನು ಸಖತ್ತಾಗೈತೆ ನೋಡ್ರಿ, ಆರಾಮಾಗಿ ತಗೊಂಡೋಯ್ತಾ ಇರುತ್ತೆ. ಪರವಾಗಿಲ್ಲ ಗುರು, ಗಲ್ಲಿ ಓಡ್ಸೋಕ್ಕೂ ಚೆನ್ನಾಗಿದೆ ಗಾಡಿ. ಒಂದೆರಡು ದಿನ ಅಡ್ಜಸ್ಟ್ ಆಗಿಬಿಟ್ರೆ ಗಾಡಿ ಸೂಪರ್ ನೋಡಿ. ಗಾಡಿ ಅಡ್ಜಸ್ಟ್ ಆಗೋವರೆಗೂ ಅಷ್ಟೇ, ಅಡ್ಜಸ್ಟ್ ಆಗಿಬಿಟ್ರೆ ಸೈಕಲ್ ಓಡಿಸ್ದಂಗೆ ಓಡಿಸ್ಬೋದು ಈ ಗಾಡಿನ.